ಮವ ರಾಧಾ ಅವ್ರಿಗೆ ಈ ಆಶ್ರಮನೂ ನೆನಪಿದೆ. ಎರಡು ಆಶ್ರಮದಿಂದ ಯಾವ ಮಾಹಿತಿ ತಿಳ್ಕೊಳಕ್ ಬಂದಿರ್ಬೋದು? ನಾನು ಹೇಳದ್ನಲ್ಲಮ್ಮ, ಬಹುಶಃ ಅವಳಿಗೆ ತಾನು ಯಾರು ಅನ್ನೋದು ಗೊತ್ತಾಗಿರಬೇಕಷ್ಟೆ. ತುಳಸಿ, ಈ ರಾಧಾಗೆ ತನ್ನ ಮನೆಯವರು ಯಾರು ಅಂತ ಗೊತ್ತಾದರೆ ಒಳ್ಳೇದೇ ಅಲ್ವಾ? ಹೌದು ಮಾವ, ಹಾಗೇನಾದ್ರೂ ಆದ್ರೆ ಅದು ಖಂಡಿತ ಒಳ್ಳೇದೆ. ಆಗ ಅವ್ರ ಮನೆಯವ್ರು ಯಾರು ಅಂತ ತಿಳ್ಕೊಂಡು ರಾಧನ್ನ ಅವ್ರ ಮನೆಯವ್ರ ಜೊತೆ ಒಂದ್ ಮಾಡ್ಬೋದು. ಆದ್ರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಮಾವ. ಅವ್ರಿಗೆ ಎಲ್ಲ ವಿಷಯ ಗೊತ್ತಾಗಿದ್ರೆ ಮನೇಲಿ ಯಾರ ಹತ್ರನಾದ್ರೂ ಹೇಳ್ಕೋಬೋದಾಗಿತ್ತಲ್ವಾ? ಕಡೆ ಪಕ್ಷ ನನ್ನ ಹತ್ರ. ನಾನು ಅವ್ರನ್ನ ತುಂಬಾ ನಂಬಿದ್ದೆ. ನಾನು ಅವ್ರ ಮೇಲೆ ಇಟ್ಟಿರೋ ನಂಬಿಕೆಗಾದ್ರೂ ಅವ್ರು ನನ್ನ ಹತ್ರ ಹೇಳ್ಬೋದಾಗಿತ್ತಲ್ವಾ? ಅದು ಬಿಟ್ಟು ಈಗ ಒಬ್ಬರೇ ಯಾಕೆ ಓಡಾಡ್ತಾ ಇದ್ದಾರೆ? ನೋಡಮ್ಮ, ಅವಳಿಗೆ ಹಳೆ ನೆನಪುಗಳು ಬಂದರೂ ಕೂಡ ನಿನ್ನ ಹತ್ರ ಹೇಳ್ತಿಲ್ಲ ಅಂತಂದರೆ ನನಗೆ ಎರಡು ಯೋಚನೆಗಳು ಬರ್ತಿದೆ ತುಳಸಿ. ಒಂದು, ಅವಳು ನಿನ್ನನ್ನು ನಿಮ್ಮ ಮನೆಯವರನ್ನ ತುಂಬ ನೆಚ್ಕೊಂಡಿದ್ದಾಳೆ. ನಿನ್ನನ್ನಾಗಲಿ ನಿಮ್ಮ ಮನೆಯವರನ್ನಾಗಲಿ ಬಿಟ್ಟು ಹೋಗೋದಕ್ಕೆ ಅವಳಿಗೆ ಇಷ್ಟ ಇಲ್ಲ ಅಂತ. ಇದ್ರೂ ಇರ್ಬೋದು. ಅವ್ರು ನಮ್ಮೆಲ್ಲರ ಜೊತೆ ಹೊಂದ್ಕೊಂಡು ಖುಷಿಯಾಗೇ ಇದ್ದಾರೆ. ತಡಿ, ಯಾವುದೇ ನಾಣ್ಯಕ್ಕೂ ಎರಡು ಮುಖಗಳಿರುತ್ತೆ. ಈಗ ನಾನು ಹೇಳಿದ್ದು ಒಂದು ಮುಖ, ಇನ್ನೊಂದು ಮುಖನೂ ಇರಬಹುದು. ಏನದು ಮಾವ? ಒಂದು ವೇಳೆ ರಾಧಾ ನಾವು ಅನ್ಕೊಂಡಷ್ಟು ಮುಗ್ಧೆ ಅಲ್ಲದೆ ಇರಬಹುದು. ಅವಳ ಉದ್ದೇಶನೇ ಬೇರೆ ಇರಬಹುದು. ತನ್ನ ಬಗ್ಗೆ, ತನ್ನ ಮನೆಯವರ ಬಗ್ಗೆ ಗೊತ್ತಾದರೆ ಎಲ್ಲಿ ತೊಂದರೆ ಆಗಬಹುದು ಅಂತ ಅಂದುಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಡಾಕ್ಯುಮೆಂಟ್ಗಳನ್ನು, ವಸ್ತುಗಳನ್ನು ನಾಶ ಮಾಡೋಕೆ ಬಂದಿರಬಹುದು ಅಲ್ವಾ?